ಪಾಕಿಸ್ತಾನದ ಸೇನಾ ನೆಲೆಯೊಂದನ್ನು ಧ್ವಂಸಗೊಳಿಸಲಾಗಿದೆ ಎನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. POKಯಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಪಾಕ್ ಸೇನಾ ನೆಲೆ ಸರ್ವನಾಶ ಆಗಿದೆ. ಕ್ಷಿಪಣಿಯನ್ನ ಇಟ್ಟು ಪಾಕ್ ಪೋಸ್ಟ್ ಅನ್ನು ಉಡಾಯಿಸಿದೆ ಸೇನೆ. POKಯಲ್ಲಿ ಪಾಕ್ ಸೇನಾ ನೆಲೆ ಸರ್ವನಾಶ. POKನಲ್ಲಿ ಒಂದು ಕಡೆ ನಾವು, ಇನ್ನೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಇಬ್ರು ಹೊಡಿತಾ ಇದ್ದೀವಿ. ಎರಡು ಕಡೆಯಿಂದ ಏಟು ಬೀಳ್ತಾ ಇದೆ ಅವರಿಗೆ. ಈಗ ಕ್ಷಿಪಣಿ ಇಟ್ಟು ಉಡಾಯಿಸಿದ್ದೀವಿ ನಾವು ಸೇನಾ ನೆಲೆಯನ್ನು. ಯಾವ ಪ್ರಮಾಣದ ಹಾನಿಯಾಗಿದೆ, ಆ ಸೇನಾ ನೆಲೆಯಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ, ಏನೇನು ಶಸ್ತ್ರಾಸ್ತ್ರಗಳು ನಾಶವಾಗಿದೆ ಅಂತಕ್ಕಂಥದ್ದು ಇನ್ನಷ್ಟೇ ಬರಬೇಕು ಮಾಹಿತಿ. POKಯಲ್ಲಿ ಪಾಕ್ ನೆಲೆಯೊಂದು ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ದೃಶ್ಯ ಪಾಕಿಸ್ತಾನದ ಸೇನಾ ನೆಲೆ. ಅದು ಆ ಸೇನಾ ನೆಲೆಯನ್ನು ಕ್ಷಿಪಣಿ ಇಟ್ಟು ಉಡಾಯಿಸ್ಬಿಟ್ಟಿದ್ದೀವಿ. ಭಾರತದ ಟಾರ್ಗೆಟ್ ಯಾವುದು ಮಿಸ್ ಆಗಲ್ಲ ಅನ್ನೋದಕ್ಕೆ ಈ ದೃಶ್ಯನೇ ಎಕ್ಸಾಂಪಲ್. ಆ ಸೇನಾ ನೆಲೆ ನಿಮಗೆ ಅಲ್ಲಿ ಇದೆಯಾ ಅಂತ ಅನಿಸುತ್ತೆ ಸುಮ್ಮನೆ ನೋಡಿದ್ರೆ, ನೋಡಿ. ಆದರೆ ನಮ್ಮ ಟಾರ್ಗೆಟ್ ಗುರಿಯನ್ನು ಹೇಗೆ ಹೊಡೆದಿದ್ದೀವಿ ನಾವು ಅಂತಂದರೆ, ನಮ್ಮ ನೆಲದಲ್ಲಿ ಇದ್ದುಕೊಂಡು ಅಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಹೊಡೆದಿರೋದು. ಎಲ್ಲಿ? POKನಲ್ಲಿ. ಇದರ ಡ್ಯಾಮೇಜ್ ಏನಾಗಿದೆ ಅಂತ ನಂಗೆ ಗೊತ್ತಾಗಬೇಕು. ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಅಲ್ಲಿ ಏನೇನಿತ್ತು, ಯಾರ್ಯಾರಿದ್ದರು, ಎಷ್ಟು ಜನ ಇದ್ದರು ಗೊತ್ತಾಗಬೇಕು.